ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಯ್ತಮ್ಮ. ಅಪ್ಪ, ಅತ್ತೆ ಮಾವ ಬಂದಿದ್ರು. ಓ, ಬೀಗ್ರು ಬಂದಿದ್ರಾ? ಏನಂದ್ರು? ನೀನ್ ಯಾಕಮ್ಮ ಮಕ್ಳನ್ ಕರ್ಕೊಂಡ್ ಹಾಗೊಬ್ಳೆ ಬಂದ್ಬಿಟ್ಟೆ, ವಾಪಸ್ ಬಂದ್ಬಿಡಮ್ಮ ಅಂತ ಸಮಾಧಾನ ಹೇಳಕ್ ಬಂದಿದ್ರು. ನೀನೇನಂದಮ್ಮ? ಸ್ವಲ್ಪ ದಿವ್ಸ ಇಲ್ಲೇ ಇದ್ದು ಸ್ವಲ್ಪ ಮನ್ಸಿಗೆ ನೆಮ್ಮದಿ ಸಿಕ್ಕಿದ್ಮೇಲೆ ಅಲ್ಲಿಗೆ ಬರ್ತೀನಿ ಅಂತ ಅತ್ತೆ ಹತ್ರ ಹೇಳ್ದೆ. ಅದಕ್ಕೆ ಅತ್ತೆನೂ ಹೂ ಅಂದ್ರು. ನಾನೇನಾದ್ರೂ ತಪ್ಪು ಹೇಳಿದ್ನ ಅಪ್ಪ? ಇಲ್ಲ ಬಿಡಮ್ಮ, ಅವರು ಹೂ ಅಂದಿದಾರಲ್ಲ. ನೀನು ಒಂದು 4 ದಿನ ಸಮಾಧಾನವಾಗಿ ಇದ್ದು ಹೋಗ್ಬೇಕು ಅಂತ ಬಂದಿದ್ಯಾ? ಧಾರಾಳವಾಗಿರಮ್ಮ, ಎಲ್ಲ ಚಿಂತೆ ಬಿಟ್ಬಿಡು. ಒಂದು 4 ದಿನ ನೆಮ್ಮದಿಯಾಗಿರು. ಟಿಪ್ಪು ಸೀಮಂತನೂ ಮುಗಿಲಿ, ಆಮೇಲೆ ಒಂದಿನ ಒಂದೊಳ್ಳೆ ದಿನ ನೋಡಿಕೊಂಡು ಮಕ್ಕಳು ಕರ್ಕೊಂಡು ಹೋಗಿವಂತೆ. ನಾನು ಕೈಕಾಲು ತೊಳ್ಕೊಂಡ್ಬರ್ತೀನಿ. ಹಾಲು ಕುಡಿಯಮ್ಮ, ಹಾಲು ಕುಡಿ. ಇದೇನಿದು, ಇನ್ನೂ ಹಾಲಿಟ್ಕೊಂಡು ನಿಂತಿದ್ಯಾ? ಈಗ ನೀನ್ ಕುಡ್ದಿಲ್ಲ ಅಂದ್ರೆ ಮೂಗ್ ಹಿಡ್ದು ಕುಡಿಸ್ತೀನಿ ಅಷ್ಟೇ. ನಾನು ಕುಡಿತೀನಕ್ಕ. ಕುಡಿ. ದೀಪು, ತಗೋ. ಏನ್ರಿ ಇದು? ಪ್ರೀತಿಯಿಂದ ನಿನಗೋಸ್ಕರ ಕೇಸರಿ ಹಾಕಿ ಮಾಡ್ಕೊಂಬಂದಿರೋ ಬಾದಾಮ್ ಹಾಲು. ಇದನ್ನ ಇಡ್ಕೋ, ಕುಡ್ಕೋ, ಆಮೇಲೆ ಬೇಕಂದ್ರೆ ನಿನ್ನ ಟೆನ್ಷನ್ನ ಯೋಚನೆನ ಕಂಟಿನ್ಯೂ ಮಾಡು. ರೀ, ಆಮೇಲಿಂದ ನಾನೇ ಮಾಡ್ಕೊಂಡು ಕುಡಿಯೋಣ ಅನ್ಕೊಂಡೆ, ಅಷ್ಟೊತ್ತಿಗೆ ನೀವೇ ತಂದ್ಕೊಟ್ರಿ. ನೋಡುದ್ನಮ್ಮ, ತಾವೇನೋ ಭಾರಿ ಡೀಪಾಗಿ ಯೋಚನೆ ಮಾಡ್ಕೊಂಡು ಕಳೆದೋಗಿದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ಮಾಡ್ಕೊಂಬಂದೆ. ಎದುರ್ಕೋಬೇಡ, ಗೊತ್ತು ಟೆನ್ಷನಲ್ಲಿ ಇರ್ತೀಯ, ನಾಳೆ ಸೀಮಂತ ಅಲ್ವಾ?